ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅಮ್ಮತ್ತಿ ಲಯನ್ಸ್ ಕ್ಲಬ್ ಪದಗ್ರಹಣ ಕಾರ್ಯಕ್ರಮ. ಅಧ್ಯಕ್ಷರಾಗಿ PU ಬೋಪಣ್ಣ, ಕಾರ್ಯದರ್ಶಿಯಾಗಿ N ತಿಮ್ಮಯ್ಯ ಆಯ್ಕೆ. ಪ್ರತಿಷ್ಠಿತ ಅಮ್ಮತ್ತಿಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ಗೋಣಿಕೊಪ್ಪದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಿರ್ದೇಶಕರಾಗಿದ್ದ ಪೊರ್ಕೊಂಡ ಯು ಬೋಪಣ್ಣ, ಕಾರ್ಯದರ್ಶಿಯಾಗಿ ನೆಲಮಕ್ಕಡ ತಿಮ್ಮಯ್ಯ ಹಾಗೂ ಖಜಾಂಚಿಯಾಗಿ ಕೋಡಿರ ದಿನೇಶ್ ನೇಮಕಗೊಂಡಿದ್ದು, ಲಯನ್ P ಬೋಸ್ಪೆಮ್ಮಯ್ಯ MJF ನೂತನ ಪದಾಧಿಕಾರಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಅಮ್ಮತ್ತಿಯ ಕೊಡವ ಸಮಾಜದ ಸಭಾಂಗಣದಲ್ಲಿ ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾದ SS ಪೂರ್ಣಚ್ಚ ಅಧ್ಯಕ್ಷತೆಯಲ್ಲಿ ಜರುಗಿದ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳು ಅಧಿಕಾರವನ್ನು ಸ್ವೀಕರಿಸಿದರು. ಲಯನ್ಸ್ನ ಸರ್ವ ಸದಸ್ಯರ ಸಹಕಾರದಿಂದ ಮತ್ತು ಒಗ್ಗಟ್ಟಿನಿಂದ ಹಲವು ಗುರಿಗಳನ್ನು ಸಾಧಿಸೋಣ. ತಮ್ಮೆಲ್ಲರ ಸಹಕಾರ ನಿರಂತರವಾಗಿರಲಿ ಎಂದು ನೂತನ ಅಧ್ಯಕ್ಷರಾದ PU ಬೋಪಣ್ಣ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸ್ಪೀಚ್ ಮಾಡೋದು ನಿಗಳೆಲ್ಲ ಮನಸ್ಸಲ್ಲಿಕ್ಕೂಲ ಎಲ್ಲ ನಡೆ ತಾಯಿ ಬೊಟ್ಟಿಗೆ ಬಂದ ಈಗ. ಓಕೆ, ಅದನ್ನು ತಕ್ಕೋದಿ. Honorable installing officer Lion Bosbemaya MJF, dignitaries on and off the dais. It's a great honor to accept as a president of Lions Club of Ammatti for the year 26-27. ಮೊಟ್ಟಮೊದಲಿಗೆ ಅಮ್ಮತ್ತಿ ಲಯನ್ ಸಂಸ್ಥೆಯನ್ನು ಸ್ಥಾಪಿಸಲು ಕಾರಣಕರ್ತರಾದ ಮಾಚಿಮಂಡ ನವಗಣಪತಿ ಹಾಗೂ ಸೋಮೇಂಡ ಪೂರ್ಣಚ್ಚ, ಪೂರ್ಣಚ್ಚ SP ಪೂರ್ಣಚ್ಚ, ಇದು ಗೋಣಿಕೊಪ್ಪ ಲಯನ್ಸ್ ಪೂರ್ಣಚ್ಚ ಅವರ ಜೀವಾತ್ಮಕ್ಕೆ ಚಿರಶಾಂತಿ. ಅವರ ಮಾರ್ಗದರ್ಶನ ನಮಗೆ ತುಂಬಾ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಮ್ಮತ್ತಿ ಲಯನ್ಸ್ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷ ಕೊಟ್ಟ ಸಹಕಾರ ಈ ವರ್ಷವೂ ನೀಡಿ ನಮ್ಮ ಸಂಸ್ಥೆಯ ಏಳಿಗೆಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ನನ್ನ ಕಾರ್ಯದರ್ಶಿ ಹಾಗೂ ಖಜಾಂಚಿಯೊಂದಿಗೆ ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಚೆನ್ನಾಗಿ ನಿಷ್ಠೆಯಿಂದ ಮಾಡುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ಪ್ರತಿಯೊಬ್ಬರ ಸಹಕಾರ ಮುಂದಕ್ಕೆ ಕೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ಯಾಮ್ ಅವರನ್ನು ಕಳಿಸಿದೆ. ಅವರು ಶಾಸ್ತ್ರ ನೋಡಿದರಂತೆ, ನಮ್ಮ ಡಾಕ್ಟರ್ ಸೂರಜ್ ಅವ್ರನ್ನ ಹಿಂಸಲಿಂಗಪ್ಪನ. ನಾನು ಯಾರನ್ನು ಕೇಳಲಿಲ್ಲ, ಯಾರು ನಿರ್ಮಾಡಿಲ್ಲ, ನನಗೆ ಏನು ತೊಂದರೆ ಆಗೋದಿಲ್ಲ. ಶಾಸ್ತ್ರವನ್ನು ನೀವೇ ಒಂದ್ಸಲಿ ನೋಡಿ ನನಗೆ ಇದು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಜೈ ಲಾಂಗ್ ಥ್ಯಾಂಕ್ ಯು. ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಲಯನ್ P ಬೋಸ್ಪೆಮ್ಮಯ್ಯ ಮಾತನಾಡಿ, ಲಯನ್ಸ್ ಕ್ಲಬ್ನ ಸೇವಾ ಚಟುವಟಿಕೆಗಳು ನಿಜಕ್ಕೂ ಸಮಾಜಕ್ಕೆ ಬೆಳಕು ನೀಡುವಂಥವು. ಎಲ್ಲ ಸದಸ್ಯರು ಒಂದು ಕುಟುಂಬದಂತೆ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾವು ಕಣ್ಣಿನ ತಪಾಸಣೆ, ಆರೋಗ್ಯ ಶಿಬಿರ, ವಿದ್ಯಾರ್ಥಿಗಳಿಗೆ ಸಹಾಯ, ಪರಿಸರ ಸಂರಕ್ಷಣೆ ಹಾಗೂ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿರುವುದು ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠ ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳಲು ಆಶಿಸುತ್ತೇನೆಂದು ನೂತನ ಆಡಳಿತ ಮಂಡಳಿಗೆ ತಿಳಿಸಿದರು. From other zone, Kuttappa, all the senior Lion members of Ammatti Club, Lions, Lion ladies, guests and cubs. Before I start, our incoming president Bopanna called me. Usually ಅಕ್ಕಿಂಗ್ ವಾರ ಕಾಲ್ ಮಾಡಿ ಹಿಡಿಪಿ ನಾನೇ ಒಂದು ನಾಳೆ ತಮ್ಮನ ಫೋನ್ ಕಾಲ್ ಕಟ್ಟದು ಇವಾಗ ಎಲ್ಲಿ ಪೋಚಿನ ತಮ್ಮನ ಅವನ ಫೋನೇ ಕಟ್ಟಿಲ್ಲ ಅಂದು ಇಲ್ಲ ಯಾಕಿಂಗ್ ஒரு ಮೂಡಿಗೆ ಅನ್ಬತ್ತೆ ನೀನು ಮೋಂಗರು ಮೂಡಿ ಮಾಡಾಡ ಇನ್ನೇ ಸುಮಾರು ಫೋನ್ ಮಾಡಿ ಹಿಡಿಪ ಅನ್ನನಾಗ ಅನ್ನು ಎಂಥವ್ರು ಫೋನ್ ಮಾಡೋಕೆ ಇನ್ನೇ ಆಯ್ತಿಕ್ಕೋಕಂಬ ಅಂದ. ಬಟ್ ಸಡನ್ಲಿ ಅವನಿಸಿ ನೀನು ಇನ್ಸ್ಟಾಲೇಷನ್ ಆಫೀಸರ್ ಆಯ್ತು ಬಕ್ಕೊಂಡು ನೋಡಿ. ಐ ವಾಸ್ ರಿಯಲಿ ನರ್ವಸ್. నాకు ಎಕ್ಸ್ಪೀರಿಯನ್ಸು ಇಲ್ಲೇ ಪಲ್ಯ ಈಗ ನಾನು ಅಣ್ಣವಂಗೆ ಬಾಂಡಪ್ಪ ಈ ರೀಜನ್ ಸುಮಾರು ಬಾರೆ ನಲ್ಲಂಗಲ್ಲ ಸರ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಹೆಂಗಾಗ ಇಲ್ಲೇ ನೀನೇ ಬಂತೆ ಬಕ್ಕೊಳೋದು ಹಚ್ಚಿ ಸರಿ ಐ ಅಗ್ರಿ ಇಂಜೆಂತ ಮಾಡೋ ಒಂದನ್ನೇ ಅಂಡು ಅಲ್ಲಿ ಕೂಡ ಒಂದು ಸಂಗತಿ ಅನಿಸಿ ನೀನನ್ನ ಕುಶಾಲನಗರ ಹೋಯ್ತಿಂಜೆ ಅಲ್ಲಿ ಸಂಜೀವ್ ಶೆಟ್ಟಿ ಭಾರಿ ಜಾಯ್ತೆ ಮಾಡಿಸಿ 30 minutes ನಾವು ಎಲ್ಲನ ತೋತಿರ್ತೇವೆ.
అన్న యాపది అక్క అన్న అక్క వాళ్ళనే ఫోన్ కట్టాచి అది ఎంతో నెట్వర్క్ ప్రాబ్లం అని ಅಳ್ಕೊಂಡು ಜ್ಞಾನ ಉನ್ನ 30 ಮಿನಿಟ್ಸ್ ಇಂಡೈರೆಕ್ಟ್ ಆಯಿತು నాకు ಟೈಮ್ ಅಲಾಟ್ ಮಾಡ್ಯದ ಅಲ್ಲ ಸಂಜೀವ್ ಶೆಟ್ಟಿನ ಅಪ್ರಿಷಿಯೇಟ್ ಮಾಡ್ಯದ అని ಅಂಡೆ ಎನಿಯೋ ಥ್ಯಾಂಕ್ ಯು ಸವಿತಾ ಬೋಪಣ್ಣ ಫಾರ್ ಯುವರ್ ನೈಸ್ ಇಂಟ್ರಡಕ್ಷನ್ ಭಾರಿ ಆಯ್ತು ಇಂಟ್ರಡಕ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಿಫೋರ್ ಐ ವೆಂಟ್ ಫಾರ್ ದ ಇಂಡಕ್ಷನ್ ಆಫ್ ಎ ನ್ಯೂ ಮೆಂಬರ್ ಜಸ್ಟ್ ಐ ವಾಂಟ್ ಟು ಬ್ರೀಫ್ ಫ್ಯೂ ವರ್ಡ್ಸ್ ಅಬೌಟ್ ದ which is good and successful club. The cornerstone of a successful club is a major service activities that involve each and every member of the club. The activity must be one that is important to the community which the club serves, for example, education institution, health center, old age homes, etc. When coming to the Ammati club, the circle in the heart of the Ammati town is the legacy left behind the pioneers of Lions Club Ammati. And I am glad that this club has been doing many community service with Koda Samaj Ammati, whose directors happens to be members of Lions Club. And as the sponsors, Lions Club Gonikoppa will always patronize this club and will extend all support possible. Friends, each club member should know that he is an important part of the worldwide organization that is truly dedicated to humanitarian service. When possible, we should participate in the program conducted by the zone, region, district, multiple and international level. Before I go through my assignment, my only advice to the members is not to accept any position in the club just because your seniors pressurized you. Accept it only if you are able to do justice to the post. All posts are accepted under the oath. And if you don't serve with conviction, you will do injustice not only to yourself, but also to your home club and to Lionism itself. A strong leader should not only lead from the front, but also motivate your members to perform their duties. For a true lion who believes in we serve, the most beautiful thing is to see a person smiling, and even most beautiful is to knowing that you are the reason behind it. Position a temporary goal. Come and go, but the life must go on. Dear Lions, my next duty is the induction of the new member. My call upon Lahar Ganapati. Please move on. Do we hereby accept Membership in the Lions Club of Ammati. membership in the Lions Club of Ammati? I will uphold the Lions Code of Ethics. I will Uphold uphold Lions ethics, Code of Ethics. code of ethics, Attend meetings. attend meetings, Accept assignments. accept assignments, And support the programs of my club. and support the progress of my club. District and Lions International. District and Lions International District and Lions International to the best of my ability. to the best of my ability. Thank you. Please put your hand down. From this moment onwards, you will you perform these duties to the best of your ability? So please. Bopanna. Bopanna, yours is one of the most office in the club. You are the CEO of club. You serve as the president, right hand, and a liaison between the club, Lions Club International, and the district. You are the member of the district governor advisory committee and will attend its quarterly meetings. Will you as secretary perform your duties to the best of your ability? And Savita Bopanna. I know spouse separate will be always there, but on this special occasion, in front of this beautiful audience, your special support needed to fulfill his duties and
and perform his responsibilities. Will you? You can go there, please. ನಿಕಟಪೂರ್ವ ಅಧ್ಯಕ್ಷರಾದ ಎಸ್ ಪೂರ್ಣಚ್ಚ ಮಾತನಾಡಿ, ಲಯನ್ಸ್ ಕ್ಲಬ್ನ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜಮುಖಿ ಕಾರ್ಯದಲ್ಲಿ ಸರ್ವ ಸದಸ್ಯರು ಪಾಲ್ಗೊಳ್ಳುವ ಮೂಲಕ ನಿಗದಿತ ಗುರಿಯನ್ನು ಸಾಧಿಸಿದ್ದೇವೆ. ಮುಂದಿನ ಆಡಳಿತ ಮಂಡಳಿ ಸಂಪೂರ್ಣ ಸಹಕಾರ ನೀಡಲಾಗುವುದು. ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಎಂದು ಕರೆ ನೀಡಿದರು. Amati Lions Club, in which we have performed outstandingly in relation to old age benefit scheme and veterinary service and disaster management scheme, and in relation to retentionship of membership, we have scored 100 out of 100 because we have managed to maintain all the members in this Lions here. Added to that, membership, we have enrolled almost 6 new members in this Lions here, and believe me, there are 6 more members waiting in our list, and they are willing to join our club. I am grateful to our Amati Lions Club members for giving me this opportunity to serve the club as president, and I thank each and everyone for their guidance, advice and cooperation. Our club secretary, Lion Uti Karyappa, has been a pillar of strength to our organization, and he has done a wonderful job as a secretary, and in appreciation of his service, I wish to give him a memento for him and also for the outstanding work done by our treasurer, Lion Kodigra Dinesh. So I request both my secretary and treasurers to come here and to collect the memento, please. ವೇದಿಕೆಯಲ್ಲಿ ನಿಕಟಪೂರ್ವ ಕಾರ್ಯದರ್ಶಿ ಲಯನ್ ಸೂರಜ್ ಕಾರ್ಯಪ್ಪ, ನೂತನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಲಯನ್ ನೆಲ್ಲಮಕ್ಕಡ ತಿಮ್ಮಯ್ಯ, ಖಜಾಂಚಿ ಲಯನ್ ಕೋಡಿರ ದಿನೇಶ್, ಗೋಣಿಕೊಪ್ಪ ವಲಯ ಅಧ್ಯಕ್ಷರಾದ ಕೆಪಿ ಅಚ್ಚಯ್ಯ, ಪ್ರಾಂತೀಯ ಅಧ್ಯಕ್ಷ ಮನ್ನಕ್ಕಮನೆ ಬಾಲಕೃಷ್ಣ ಸೇರಿದಂತೆ ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಲಯನ್ಸ್ನ ಹಿರಿಯರಾದ ಜಮಡ ಮೋಹನ್, ಪಟ್ಟಡ ಧನು ಉತ್ತಯ್ಯ, ಡಾಕ್ಟರ್ ಚಿನ್ನಪ್ಪ ಸೇರಿದಂತೆ ಮತ್ತಿತರ ಪ್ರಮುಖರು ಹಾಜರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಅಮ್ಮತ್ತಿ ಕೊಡವ ಸಮಾಜಕ್ಕೆ 2 ಕೂಲರ್ಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ವಿವಿಧ ಭಾಗದಿಂದ ಲಯನ್ಸ್ನ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಆರಂಭದಲ್ಲಿ ಕುಟ್ಟಂಡ ರೀಟಾ ಚಿನ್ನಪ್ಪ ಪ್ರಾರ್ಥಿಸಿ ನಿಕಟಪೂರ್ವ ಅಧ್ಯಕ್ಷರಾದ ಸೋಮೆಯಂಡ ಎಸ್ ಪುಣಚ್ಚ ಸ್ವಾಗತಿಸಿ ಕಾರ್ಯದರ್ಶಿ ನೆಲ್ಲಮಕ್ಕಡ ತಿಮ್ಮಯ್ಯ ವಂದಿಸಿದರು. Respected President Lions Club of Amati, Mr. P.U. Bopanna, Regional Chairperson, Mr. M.A. Balakrishna, respected Zone Chairperson, Mr. Achaya KP, members on the dais, distinguished district officers, fellow Lions, ladies and gentlemen. Good evening. As we draw this inspiring installation ceremony to a close, it is my absolute privilege to propose the vote of thanks on behalf of our Lions Club. First and foremost, I would join my club members to express our deepest gratitude to our esteemed chief guest and our installing officer, Lion Bose Pemaya, for taking out your busy schedule to grace this occasion. Your motivating words and presence have set us a perfect tone for the upcoming term. Also, a special note of thanks goes to our installing officer, Mr. Bose Pemaya, for officially inducting our new team and for your continued faith in our leadership. To our newly installed President Lion, Mr. P.U. Bopanna, and your dedicated board of directors, congratulations. Thank you for stepping forward to shoulder the responsibilities of our club and guiding us into the new year of service.
I join my club members to thank all the distinguished line dignitaries of various clubs who have graced this occasion and wished us the best for the upcoming term. I must also acknowledge the tireless efforts of our club members. Thank you for the meticulous planning and seamless execution of this memorable evening. My heartfelt thanks to all our club members, sponsors and guests whose enthusiastic participation makes events like this a grand success. It is your unwavering support that empowers our motto, we serve. Special thanks to Kodo Samaj Ammatti for providing us the place to organize this function. Finally, I thank our catering team, our audiovisual team, press people and everyone working behind the scenes. Thank you all once again for your gracious presence and warm wishes. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.